ಕಲಿಕೆಗೆ ಬಡತನ ಅಡ್ಡಿಯಲ್ಲ ಎಂಬುದನ್ನು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಕ್ಕೂರ್ ತಾಂಡಾದ ಬಡ ವಿದ್ಯಾರ್ಥಿನಿ ಪಲ್ಲವಿ ಕುಮಾರ್ ನಾಯ್ಕ್ ಸಾಬೀತುಪಡಿಸಿದ್ದಾಳೆ. ಇತ್ತೀಚೆಗೆ ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 92% ಅಂಕಗಳನ್ನು ಗಳಿಸುವ ಮೂಲಕ ತನ್ನ ತಾಂಡಾಕ್ಕೆ ಕೀರ್ತಿ ತಂದಿರುವ ಈಕೆಯನ್ನು ಗ್ರಾಮದ ಕಲ್ಪವೃಕ್ಷ ಮಹಿಳಾ ಸ್ವಸಹಾಯ ಸಂಘವು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿತು. ಡಂಬಳ್ ಭಾಗದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದ ಪಲ್ಲವಿ ಗ್ರಾಮೀಣ ಭಾಗದ ಸವಾಲುಗಳ ನಡುವೆಯೂ ಈ ಅದ್ಭುತ ಸಾಧನೆ ಮಾಡಿದ್ದಾಳೆ. ವಿದ್ಯಾರ್ಥಿನಿಯ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ ತಾಂಡಾದ ಮುಖಂಡ ಶಂಕರಪ್ಪ ಗುಡಿಮನಿಯವರು ಮಾತನಾಡಿ, ಪಲ್ಲವಿ ಒಬ್ಬ ಅತ್ಯಂತ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದವಳು. ಗ್ರಾಮೀಣ ಭಾಗದಲ್ಲಿ ಓದಿ ಇಡೀ ತಾಂಡಾದ ಹೆಸರು ರಾಜ್ಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿದ್ದಾಳೆ. ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವಳ ಮುಂದಿನ ಶಿಕ್ಷಣವು ಇದೇ ರೀತಿ ಯಶಸ್ವಿಯಾಗಿ ಸಾಗಲಿ, ತಂದೆ ತಾಯಿಯ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂದು ಹಾರೈಸಿದರು. ಒಂದು ಸಾಮಾನ್ಯ ತಾಂಡಾದ ಹೆಣ್ಣುಮಗಳು ಇಷ್ಟೊಂದು ಹೆಚ್ಚಿನ ಅಂಕ ಗಳಿಸಿರುವುದು ಸ್ಥಳೀಯ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಸಂಘದ ಸದಸ್ಯರು ಮತ್ತು ಗಣ್ಯರು ಪಲ್ಲವಿಯ ಪರಿಶ್ರಮವನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಎಲ್ಪಿ ನಾಯ್ಕ್ ಶಿಕ್ಷಕರು, ಶಂಕರಪ್ಪ ಸೋವೇನಹಳ್ಳಿ, ಶಂಕರಪ್ಪ ಗುಡಿಮನಿ, ಈರಣ್ಣ ಹೊಂಬಳಗಟ್ಟಿ, ಅನ್ನಪೂರ್ಣ ನಾಯ್ಕ್, ಸುವರ್ಣವ್ವ ಸೋವೇನಹಳ್ಳಿ, ತಿಪ್ಪವ್ವ ನಾಯ್ಕ್, ಭಾಗಿಬಾಯಿ ದೇವರಮನಿ, ಗೀತಾ ಹೊಂಬಳಗಟ್ಟಿ ಹಾಗೂ ಕಲ್ಪವೃಕ್ಷ ಸಂಘದ ಎಲ್ಲಾ ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ವಿದ್ಯಾರ್ಥಿನಿಯ ಯಶಸ್ಸಿಗೆ ಸಾಕ್ಷಿಯಾದರು. ಕುಮಾರ್ ನಾಯಕ್, ಕಲಾಲ ಸತ್ಯ ನ್ಯೂಸ್, ಮುಂಡರಗಿ.